ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ಕಡಲೆಬೇಳೆ ಹಾಕಿ ವಡೆ ಮಾಡ್ತಾ ಇದ್ದಾರೆ. ಕಡಲೆಬೇಳೆ ನೆನೆಸ್ಬಿಟ್ಟು ಇದು ಬ್ರಾಹ್ಮಿನ್ಸ್ ಮಾಡ್ತಾರೆ ಅಂಥದ್ದು ಒಂದು ಮಸಾಲೆ ವಡೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಒಂದು ಕಡಲೆಬೇಳೆ ವಡೆ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ವಡೆ ಮಾಡೋದಕ್ಕೆ ಕಡಲೆಬೇಳೆ ಅನ್ನೋದು ಇದು ಒಂದು 2 ಅವರ್ ನೆನೆಸ್ಕೊಂಡಿದ್ದಾರೆ. 2 ಅವರ್ ನೆನೆಸ್ಕೊಂಡು ಈಗ ರುಬ್ಬಕ್ಕೆ ಹಾಕಿದ್ದಾರೆ ನೋಡಿ. ಇದರಲ್ಲಿ ಈರುಳ್ಳಿ, ಸಣ್ಣ ಕಚ್ಚಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ರುಬ್ಬಿರೋವಂಥದ್ದು ಕಡಲೆಬೇಳೆ. ಇದು 2 ಟೈಮ್ ರುಬ್ಕೊತಾ ಇದ್ದಾರೆ. 1 ಟೈಮ್ ರುಬ್ಕೊಂಡಿದ್ದಾರೆ. ಇದು ಫೈನಾಗಿ ರುಬ್ಕೊತಾರೆ. ಇದು ಎಷ್ಟು ಅವರ್ ನೀವು ನೆನೆಸಿದ್ರೆ ಕಡಲೆಬೇಳೆ ಅನ್ನೋದು ಅಷ್ಟು ಚೆನ್ನಾಗಿ ಫೈನಾಗಿ ಒಂದು ಗಂಧ ಥರ ಆಗುತ್ತಂತೆ ನೋಡಿ. ಈ ಥರ ಇವರು ರುಬ್ಕೊಂಡಿದ್ದಾರೆ. ರುಬ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಅದನ್ನು ತೋರಿಸ್ತೀನಿ ನೋಡಿ. ಇದು 2ನೇ ಸತಿ ರುಬ್ಬಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ನೋಡಿ ಈಗ ಇದು ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೀವಿ. ಸ್ವಲ್ಪ ಗರಿ ಬರೋಕ್ಕೋಸ್ಕರ ನೋಡಿ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ನೀಟಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ರೆಡಿ ಆಗಿದೆ. ಮತ್ತು ಇದು ಎಣ್ಣೆಲಿ ಹಾಕ್ಕೊತಾರೆ ನೋಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಾರೆ. ಒಂದು 100 ಗ್ರಾಮ್ ತುಪ್ಪ ಹಾಕ್ಕೊಂಡಿದ್ದಾರೆ ನೋಡಿ. ಎಣ್ಣೆ ಅನ್ನೋದು ಕಾದಿದೆ. ಈಗ ಬಿಡ್ತಾ ಇದ್ದಾರೆ. ಅಷ್ಟೇ, ಎಷ್ಟು ಫಾಸ್ಟಾಗಿ ಎಷ್ಟು ನೀಟಾಗಿ ಮಾಡಬೇಕು. ನೋಡಿ ಒಂದು 30 ರಿಂದ 50 ವಡೆ ಹಾಕ್ಕೊಂಡಿದ್ದಾರೆ. ಈ ವಡೆನ ಎರಡು ಟೈಮು ಫ್ರೈ ಮಾಡ್ಕೊತಾರೆ. 2 ಟೈಮ್ ಫ್ರೈ ಮಾಡ್ಕೊತಾರೆ. ಫ್ರೈ ಆಗಿರೋದು ಲೈಟಾಗಿ ಫ್ರೈ ಆಗಿರೋದನ್ನು ಎಲ್ಲ ತೆಗಿತಾ ಇದ್ದಾರೆ. ನೋಡಿ ಎಲ್ಲ ಫ್ರೈ ಆಗಿದೆ. ಲೈಟ್ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೋಡಿ ಮತ್ತೆ ನೀಟಾಗಿ ಮತ್ತೆ ಎಣ್ಣೆ ಕಾಯಿಸ್ಕೊಂಡು ಮತ್ತೆ ಹಾಕ್ಕೊಂಡಿದ್ದಾರೆ. ನೋಡಿ 2 ಸತಿ ಈ ಥರ ಫ್ರೈ ಮಾಡೋದ್ರಿಂದ ಒಳಗಡೆ ಮತ್ತು ಹೊರಗಡೆ ಚೆನ್ನಾಗಿ ಬೇಯುತ್ತೆ. ಆ ಕಾರಣಕ್ಕೆ ಇವರು 2 ಸತಿ ಫ್ರೈ ಮಾಡ್ಕೊತಾರೆ. ನೋಡಿ ಕಲರ್ ನೋಡಿ ಹೆಂಗಿದೆ, ಎಷ್ಟು ಸಕ್ಕತ್ತಾಗಿದೆ. ನೋಡಿ ಈಗ ಆಗಿದೆ, ತೆಗಿತಾ ಇದ್ದಾರೆ. ವಡೆ ಅನ್ನೋದು ರೆಡಿ ಆಗಿದೆ. ಮಸಾಲೆ ವಡೆ.
ಸರಿ ಹಾಕ್ಕೊಂತೀನಿ. ಎರಡನೇ ಟ್ರಿಪ್. ನೋಡಿ ಈಗ ಫ್ರೈ ಆಗಿರೋದು, ಲೈಟಾಗಿ ಫ್ರೈ ಆಗಿರೋದು ತೆಗಿತಾ ಇದ್ದಾರೆ. ಫಸ್ಟ್ ಹಾಕಿರ್ತಾರಲ್ಲ ಅದನ್ನು ತೆಗೆದುಬಿಡ್ತಾರೆ, ಮತ್ತು ಬ್ಯಾಕಲ್ಲಿ ಹಾಕಿರೋದು ಮತ್ತು ಅದನ್ನು ಫ್ರೈ ಮಾಡ್ಕೊಂಡು ಆಮೇಲೆ ತೆಗಿಯೋದು. ನೋಡಿ 2 ಸತಿ ವಡೆ ಹಾಕ್ಕೊಂಡಿದ್ರಲ್ಲ ಅದನ್ನು ಮತ್ತೆ ಇದರಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದಾರೆ. 2ನೇ ಸತಿ ಫ್ರೈ ಮಾಡ್ತಾರೆ. ನೋಡಿ ಈ ಥರ ಕೆಂಪಕ್ಕೆ ಫ್ರೈ ಮಾಡ್ತಾರೆ. ನೋಡಿ ಈಗ ಆಗಿದೆ, ತೆಗಿತಾ ಇದೆ. ಆಗಲೇ ಬೇರೆ ಟೈಮಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ರು, ಈಗ ತಕ್ಷಣ ಈಗ ಮಾಡ್ಕೋಬೋದು. ಅರ್ಜೆಂಟಾಗಿ ಏನಾದರೂ ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೋದು. ಟಕ 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 ಅಂತ ಕೈ ಆಡಿಸ್ಬಿಡ್ತಾ ಇರ್ಬೇಕು. ನೋಡಿ ಒಂದು 250ರಿಂದ 300 ವಡೆ ಅನ್ನೋದು ರೆಡಿಯಾಗಿದೆ. ಈಗ ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಲ್ಲಿ ಫ್ರೈ ಆಯಿತು, ತೆಗಿತಾ ಇತ್ತು. ವಡೆ ಮಾಡೋದು ಮುಗೀತು. ಆಲ್ಮೋಸ್ಟ್ ಇದು ಮಾಡೋದಕ್ಕೆ ಒಂದು 1.5 ಅವರ್ ಇದೆ. 1.5 ಅವರಿಂದ ಮಾಡ್ತಾ ಇದ್ದಾರೆ. ನೋಡಿ ಈ ವಯಸ್ಸಲ್ಲಿ ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಸರ್. ಸ್ನೇಹಿತರೆ ಎಲ್ಲ ನಮಸ್ಕಾರ. ರವಿ ಸರ್ ಅನ್ನೋರು ಇದು ಬೆಂಗಳೂರು ಆರ್ ಎನ್ ನಗರದಿಂದ ಬಂದು ಇಲ್ಲಿ ಚಿಕ್ಕ ತಿರುಪತಿಯಲ್ಲಿ ಒಂದು ಫಂಕ್ಷನು, ಇದು 4 ದಿನದಿಂದ ನಡೀತಾರಂಥದ್ದು. ಇದು 4ನೇ ದಿನ. ಇವತ್ತು ಲಾಸ್ಟ್ನೇ ದಿನ. ಮಧ್ಯಾಹ್ನ ಊಟಕ್ಕೆ ಇದು ವಡೆ ಮಾಡಿರೋಂಥದ್ದು, ಮಸಾಲೆ ವಡೆ ಮಾಡಿರೋಂಥದ್ದು. ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಧನ್ಯವಾದ ಸರ್ ಇದು ತೋರಿಸಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ ವಡೆ ಅನ್ನೋದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಬಿಸಿ ವಡೆ ಸೂಪರಾಗಿದೆ. ವಡೆ ಅನ್ನೋದು ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಒಳ್ಳೆ ಯೂನಿಕ್ ಆಗಿರೋಂಥ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.